ಹಲೋ ಎವ್ರಿವನ್, ನೀವೇನಾದ್ರೂ ಜಾಬ್ಗೆ ಅಪ್ಲೈ ಮಾಡಕತ್ತಿದ್ರಿ ಆದ್ರೆ ನಿಮಗೆ ಇಂಟರ್ವ್ಯೂಗೆ ಕಾಲ್ ಬರ್ತಾ ಇಲ್ಲ ಅಂತಂದ್ರೆ ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ ಮೇ ಬಿ ಇದಕ್ಕೊಂದು ದೊಡ್ಡ ರೀಸನ್ ಆಗಿರ್ಬೋದು. ಯಾಕಂತಂದ್ರೆ ಬಹಳಷ್ಟು ಫ್ರೆಶರ್ಸ್ ಲಿಂಕ್ಡ್ಇನ್ ಪ್ರೊಫೈಲ್ ಅನ್ನ ನೋಡಿದ್ರ ಅವರ ಹೆಡ್ಲೈನ್ ಬೋರಿಂಗ್ ಆಗಿರ್ತಾವ, ಅಬೌಟ್ ಸೆಕ್ಷನ್ ವೀಕ್ ಆಗಿರ್ತೈತಿ, ಪ್ರಾಜೆಕ್ಟ್ಸ್ ಗಳನ್ನ ಮೆನ್ಷನ್ ಮಾಡಿರಂಗಿಲ್ಲ. ಸೊ ಈ ಕಾರಣಕ್ಕೋಸ್ಕರ ರಿಕ್ರೂಟರ್ಸ್ ಇಂಥ ಪ್ರೊಫೈಲ್ ಅನ್ನ ಕಂಪ್ಲೀಟ್ಲಿ ಇಗ್ನೋರ್ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ. ಈ ವಿಡಿಯೋ ಒಳಗಡೆ ನಾನ್ ನಿಮಗೊಂದು AI ಪ್ರಾಂಪ್ಟ್ ಅನ್ನ ತೋರಿಸ್ತೇನೆ. ಈ ಪ್ರಾಂಪ್ಟ್ ಅನ್ನ ಯೂಸ್ ಮಾಡ್ಕೊಂಡು ನೀವು ನಿಮ್ಮ ಎವರೇಜ್ ಲಿಂಕ್ಡ್ಇನ್ ಪ್ರೊಫೈಲ್ ಅನ್ನ ರಿಕ್ರೂಟರ್ ಫ್ರೆಂಡ್ಲಿ ಪ್ರೊಫೈಲ್ ಅನ್ನಾಗಿ ಕನ್ವರ್ಟ್ ಮಾಡಬಹುದು, ದಟ್ ಟು ವಿತ್ ಇನ್ 5 ಮಿನಿಟ್ಸ್ ಒಳಗಡೆ. ಈ ಪ್ರಾಂಪ್ಟ್ ಅನ್ನ ಯೂಸ್ ಮಾಡ್ಲಿಕ್ಕೆ ನಿಮ್ಗೆ ರೈಟಿಂಗ್ ಸ್ಕಿಲ್ ಬೇಕಾಗಿಲ್ಲ, ಲಿಂಕ್ಡ್ಇನ್ ಪೇಡ್ ವರ್ಷನ್ ಬೇಕಾಗಿಲ್ಲ, ಮತ್ತೆ ಯಾವ್ದು ಪೇಡ್ ಟೂಲ್ ಕೂಡ ಬೇಕಾಗಿಲ್ಲ. ನಿಮಗ್ ಬೇಕಾಗಿರೋದು ನಿಮ್ಮ ಫೇವರೇಟ್ ಫ್ರೀ AI ಟೂಲ್ ಅಷ್ಟೇ. ರಿಯಾಲಿಟಿ ಏನು ಅಂತಂದ್ರೆ ಪ್ರತಿ ವರ್ಷ ಸಾವಿರಾರು ಸ್ಟೂಡೆಂಟ್ಸ್ ಗ್ರಾಜುಯೇಟ್ ಆಗ್ತಾರ. ಎಲ್ಲರ ಹತ್ರ ಸೇಮ್ ಡಿಗ್ರಿ ಐತಿ, ಎಲ್ಲರೂ ಸೇಮ್ ಜಾಬ್ಗೆ ಅಪ್ಲೈ ಮಾಡಕತ್ತಿದಾರ. ಆದ್ರೆ ರಿಕ್ರೂಟರ್ಸ್ ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ ಮತ್ತೆ ನಿಮ್ಮ ರೆಸ್ಯೂಮೆ ಅನ್ನ ಜಸ್ಟ್ 30 ಸೆಕೆಂಡ್ಸ್ ಒಳಗಡೆ ಸ್ಕ್ಯಾನ್ ಮಾಡಿಬಿಟ್ಟು ನಿಮ್ಮ ಪ್ರೊಫೈಲ್ ಮೇಲೆ ಡಿಸಿಷನ್ ಅನ್ನ ತಗೊಳ್ತಾರೆ. ಸೊ ನಿಮ್ಮ ಪ್ರೊಫೈಲ್ ಏನಾದ್ರು ಜನರಿಕ್ ಆಗಿತ್ತು ಅಂತಂದ್ರೆ ಲುಕಿಂಗ್ ಫಾರ್ ಅನ್ ಅಪಾರ್ಚುನಿಟಿ, ಐ ಆಮ್ ಹಾರ್ಡ್ ವರ್ಕಿಂಗ್, ಈ ತರ ಜನರಿಕ್ ಕೀವರ್ಡ್ಸ್ ಇಂದ ಇತ್ತು ಅಂತಂದ್ರೆ ನಿಮ್ಮ ಪ್ರೊಫೈಲ್, ನಿಮ್ಮ ರೆಸ್ಯೂಮೆ ಕೂಡ ಆ ಸಾವಿರಾರು ಜನರ ರೆಸ್ಯೂಮೆ ಒಳಗಡೆ ಕೂತ್ಕೊಂಡ ಕಳೆದು ಹೋಗ್ಬಿಡ್ತೈತಿ. ಸೊ ಇದಕ್ಕೋಸ್ಕರ ನಿಮ್ಗೆ ಇಂಟರ್ವ್ಯೂಗೆ ಕಾಲ್ಸ್ ಬರಂಗಿಲ್ಲ. ನಿಜ ಹೇಳ್ಬೇಕು ಅಂತಂದ್ರೆ ಇಲ್ಲಿ ನಿಮ್ಮ ಟ್ಯಾಲೆಂಟ್ ಪ್ರಾಬ್ಲಮ್ ಅಲ್ಲ, ನಿಮ್ಮ ಪ್ರೊಫೈಲ್ ನಿಮ್ಮ ವ್ಯಾಲ್ಯೂ ಅನ್ನ ಕ್ಲಿಯರ್ ಆಗಿ ಕಮ್ಯುನಿಕೇಟ್ ಮಾಡಕತ್ತಿಲ್ಲ, ಅದು ನಿಮ್ಮ ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಗಿರ್ತೈತಿ. ಸೊ ಈ ಪ್ರಾಬ್ಲಮ್ ಅನ್ನ ನೀವು AI ಅನ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಬಹುದ. ಮತ್ತೆ ನೀವು ಇದಕ್ಕೆ ಗಂಟೆಗಟ್ಟಲೆ ಕೂತ್ಕೊಂಡ ಮ್ಯಾನ್ಯುವಲ್ ಆಗಿ ಫಿಲ್ ಮಾಡ್ಬೇಕಂತ ಏನೂ ಇಲ್ಲ. ಈ ಸಿಂಪಲ್ ಪ್ರಾಂಪ್ಟ್ ಗೆ ನೀವು ನಿಮ್ಮ ಕೆಲವೊಂದು ಇನ್ಪುಟ್ಸ್ ಅನ್ನ ಕೊಟ್ರಿ ಅಂತಂದ್ರೆ ಇದು ವಿತ್ ಇನ್ ಫ್ಯೂ ಮಿನಿಟ್ಸ್ ಒಳಗಡೆ ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ ಅನ್ನ ಕಂಪ್ಲೀಟ್ಲಿ ಆಪ್ಟಿಮೈಸ್ ಮಾಡಿ ಕೊಡ್ತೈತಿ, ದಟ್ ಟು ನಿಮ್ಮ ರಿಲೆವೆಂಟ್ ಜಾಬ್ಗೋಸ್ಕರ. ನೀವಿಲ್ಲಿ ಸ್ಕ್ರೀನ್ ಮೇಲೆ ಒಂದು ಪ್ರಾಂಪ್ಟ್ ಅನ್ನ ನೋಡ್ತಿರ್ಬೋದಾ. ಈ ಪ್ರಾಂಪ್ಟ್ ಅನ್ನ ನಾವು ಲಿಂಕ್ಡ್ಇನ್ ಪ್ರೊಫೈಲ್ ಆಪ್ಟಿಮೈಸರ್ ಪ್ರಾಂಪ್ಟ್ ಅಂತೇಳಿ ಕರಿತೇವೆ. ಈ ಪ್ರಾಂಪ್ಟ್ ನಿಮಗೋಸ್ಕರ ಒಬ್ಬ ಲಿಂಕ್ಡ್ಇನ್ ಎಕ್ಸ್ಪರ್ಟ್ ತರ, ಒಬ್ಬ ರಿಕ್ರೂಟರ್ ತರ, ಮತ್ತೆ ಪರ್ಸನಲ್ ಬ್ರ್ಯಾಂಡಿಂಗ್ ಕನ್ಸಲ್ಟೆಂಟ್ ತರ ವರ್ಕ್ ಆಗ್ತೈತಿ. ಆಮೇಲೆ ನಿಮ್ಮ ಪ್ರೊಫೈಲ್ ಅನ್ನ ಕಂಪ್ಲೀಟ್ ಆಗಿ ಅನಲೈಸ್ ಮಾಡಿ ಒಂದು ಬೆಸ್ಟ್ ಹೆಡ್ಲೈನ್, ಪವರ್ಫುಲ್ ಅಬೌಟ್ ಸೆಕ್ಷನ್, ಪ್ರಾಜೆಕ್ಟ್ ಡಿಸ್ಕ್ರಿಪ್ಷನ್ಸ್ ಮತ್ತೆ ನಿಮ್ಮ ಪ್ರೊಫೈಲ್ಗೆ ಬೇಕಾಗಿರುವಂತ ರಿಚ್ ಕೀವರ್ಡ್ಸ್ ಅನ್ನ ಇದು ನಿಮ್ಗೆ ಕೊಡ್ತೈತಿ. ಅದಷ್ಟೇ ಅಲ್ಲದೆ ನಿಮ್ಮ ಪ್ರೊಫೈಲ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ಸಜೆಷನ್ಸ್ ಅನ್ನು ಕೂಡ ಕೊಡ್ತೈತಿ. ಸೊ ನಾನು ಇವಾಗ ಇದ್ರ ಕಂಪ್ಲೀಟ್ ಡೆಮೋ ಅನ್ನ ತೋರಿಸ್ತೇನೆ. ನಾ ಇಲ್ಲಿ ನಿಮ್ಗೆ 2 ಎಕ್ಸಾಂಪಲ್ ಅನ್ನ ತೋರಿಸ್ತೇನೆ. ಒಂದು ಡೆಮೋ ಎಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗೋಸ್ಕರ, ಒಂದು ಡೆಮೋ ಕಾಮರ್ಸ್ ಸ್ಟೂಡೆಂಟ್ಸ್ ಗೋಸ್ಕರ. ಇಲ್ಲಿ ನಾನು ನಿಮ್ಗೆ ಈ ಡೆಮೋ ಅನ್ನ ತೋರಿಸೋದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಥಿಂಗ್, ನೀವು ಈ ಪ್ರಾಂಪ್ಟ್ ಅನ್ನ ChatGPT, ಕ್ಲಾಡ್, ಜೆಮಿನಿ ಮತ್ತೆ ನಿಮ್ದು ಯಾವ್ದು ಫೇವರೇಟ್ AI ಟೂಲ್ ಐತಲ್ಲ ಅದ್ರೊಳಗಡೆ ಯೂಸ್ ಮಾಡಬಹುದು. ನಾ ಇದನ್ನ ಎಲ್ಲದರಲ್ಲಿ ಟೆಸ್ಟ್ ಮಾಡಿದನ, ಇದು ಎಲ್ಲದರೊಳಗಡೆ ಕೂಡ ಬೆಸ್ಟ್ ರಿಸಲ್ಟ್ಸ್ ಅನ್ನ ಕೊಡ್ತೈತಿ. ಬಟ್ ಇಲ್ಲಿ ಡೆಮೋಗೋಸ್ಕರ ನಾನು ChatGPT ಮತ್ತೆ ಜೆಮಿನಿ ಅನ್ನ ಯೂಸ್ ಮಾಡಿ ನಿಮ್ಗೆ ತೋರಿಸ್ತೇನೆ. ಸೊ ಫಸ್ಟ್ ಥಿಂಗ್ ಫಸ್ಟ್ ಬಂದ್ಬಿಟ್ರೆ ನೀವಿಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಮೈ ಡೀಟೇಲ್ಸ್ ಅಂತ ಆಯ್ತಲ್ಲ, ಇಲ್ಲಿ ನೀವು ನಿಮ್ಮ ಡೀಟೇಲ್ಸ್ ಅನ್ನ ಹಾಕ್ಬೇಕ, ನಿಮ್ಮ ಟಾರ್ಗೆಟ್ ರೋಲ್ ಅನ್ನ ಹಾಕ್ಬೇಕ, ನಿಮ್ಮ ಇಂಡಸ್ಟ್ರಿಯನ್ನ ಹಾಕ್ಬೇಕ, ಎಜುಕೇಶನ್ ಅನ್ನ ಹಾಕ್ಬೇಕ, ಸ್ಕಿಲ್ಸ್, ಸರ್ಟಿಫಿಕೇಶನ್, ಪ್ರಾಜೆಕ್ಟ್ಸ್, ಆಮೇಲೆ ಎಕ್ಸ್ಪೀರಿಯನ್ಸ್ ಅಥವಾ ಇಂಟರ್ನ್ಶಿಪ್ ಅನ್ನ ಹಾಕ್ಬೇಕ ನೀವೇನಾದ್ರೂ ಫ್ರೆಶರ್ ಆಗಿದ್ರಿ ಅಂತಂದ್ರ. ಆಮೇಲೆ ಕರಿಯರ್ ಗೋಲ್ ಅನ್ನ ಕೂಡ ನೀವು ಮೆನ್ಷನ್ ಮಾಡ್ಬೇಕ. ನಾ ಇವಾಗ ಕ್ವಿಕ್ ಆಗಿ ಬಿಕಾಮ್ ಎಕ್ಸಾಂಪಲ್ ಅನ್ನ ಫಿಲ್ ಮಾಡ್ತೇನೆ. ಸೊ ಇವಾಗ ನಾ ಇಲ್ಲಿ ಒಂದು ಬಿಕಾಮ್ ಎಕ್ಸಾಂಪಲ್ ಅನ್ನ ಆಡ್ ಮಾಡಿದ್ದೇನೆ. ಅಕೌಂಟ್ಸ್ ಎಕ್ಸಿಕ್ಯೂಟಿವ್ ರೋಲ್ ಗೋಸ್ಕರ ಫೈನಾನ್ಸ್ ಅಂಡ್ ಅಕೌಂಟಿಂಗ್ ಇಂಡಸ್ಟ್ರಿ, ಬಿಕಾಮ್ ಗ್ರಾಜುಯೇಟ್ 2026, ಇಲ್ಲಿ ಸ್ಕಿಲ್ಸ್ ಅನ್ನ ಹಾಕಿದ್ದೇನೆ. ಅದಾದ್ಮೇಲೆ ಕರಿಯರ್ ಗೋಲ್ ಅನ್ನ ಕೂಡ ಇಲ್ಲಿ ನಾನು ಹಾಕಿದ್ದೇನೆ. ಅದಾದ್ಮೇಲೆ ರೆಸ್ಟ್ ಎಲ್ಲ ಏನೈತಲ್ಲ ಅದನ್ನ ಹಂಗೆ ಬಿಟ್ಬಿಡ್ರಿ, ದಟ್ ಈಸ್ ಡಿಫಾಲ್ಟ್. ಇವಾಗ ನಾ ಇದಕ್ಕೆ ಎಂಟರ್ ಕೊಟ್ಟೆ ಅಂತಂದ್ರೆ ಇದು ನನಗೆ ವಿತ್ ಇನ್ ಫ್ಯೂ ಸೆಕೆಂಡ್ಸ್ ಒಳಗಡೆ ನನಗೆ ರೆಸ್ಪಾನ್ಸ್ ಅನ್ನ ಕೊಟ್ಟೈತಿ. ಒಂದು ಆಪ್ಟಿಮೈಸ್ಡ್ ಹೆಡ್ಲೈನ್, ಇಲ್ಲಿ ನನಗೆ ಒಂದು ಹೆಡ್ಲೈನ್ ಅನ್ನ ಕೊಟ್ಟೈತಿ. ಅಕೌಂಟ್ಸ್ ಎಕ್ಸಿಕ್ಯೂಟಿವ್ ಅಸ್ಪೈರೆಂಟ್, ಬಿಕಾಮ್ ಗ್ರಾಜುಯೇಟ್ 2026, ಟ್ಯಾಲಿ ಪ್ರೈಮ್ ಸರ್ಟಿಫೈಡ್, GST ಫೈಲಿಂಗ್, ಅಡ್ವಾನ್ಸ್ಡ್ ಎಕ್ಸೆಲ್. ಸಿ ಹೌ ರಿಚ್ ಕೀವರ್ಡ್ಸ್ ಆರ್ ಆಕ್ಚುಲಿ, ಎಷ್ಟು ರಿಚ್ ಕೀವರ್ಡ್ಸ್ ಅನ್ನ ಯೂಸ್ ಮಾಡೈತಿ. ಆಮೇಲೆ ನಿಮ್ಗೆ ಅಲ್ಟರ್ನೇಟಿವ್ ಆಗಿ ಮತ್ತೊಂದು ಹೆಡ್ಲೈನ್ ಅನ್ನ ಕೂಡ ಕೊಟ್ಟೈತಿ. ನಿಮ್ಗೆ ಇದು ಇಷ್ಟ ಆಗಿಲ್ಲ ಅಂತಂದ್ರೆ ನೀವು ಸೆಕೆಂಡ್ ಅನ್ನ ಕೂಡ ಯೂಸ್ ಮಾಡಬಹುದು. ಅದಾದ್ಮೇಲೆ ನಿಮ್ಗೆ ಅಬೌಟ್ ಸೆಕ್ಷನ್ ಅನ್ನ ಕೊಟ್ಟೈತಿ. ಇಲ್ಲಿ ನೋಡ್ರಿ ಎಂಟೈರ್ ಅಬೌಟ್ ಸೆಕ್ಷನ್ ಅನ್ನ ಕೊಟ್ಟೈತಿ. ಇದು ಕೂಡ ಫುಲ್ ಕೀವರ್ಡ್ ರಿಚ್ ಐತಿ. ಸಿ ಐ ಆಮ್ ಅ ಬಿಕಾಮ್ ಗ್ರಾಜುಯೇಟ್ 2026 with a strong foundation in accounting, finance, taxation and financial reporting. I have hands-on experience through my internship at a chartered accountant firm where I assisted in bookkeeping, GST filing, bank reconciliation and maintaining financial records. ಆಮೇಲೆ ನಿಮ್ಗೆ ಕೋರ್ ಕಾಂಪಿಟೆನ್ಸೀಸ್ ಅನ್ನು ಕೂಡ ಇಲ್ಲಿ ಬರ್ದೈತಿ. ನೆಕ್ಸ್ಟ್ ಅದಾದ್ಮೇಲೆ ನಾವು ಎಕ್ಸ್ಪೀರಿಯನ್ಸ್ ಅನ್ನ ಕೊಟ್ಟಿದ್ವಿ. ಇಲ್ಲಿ ತೋರಿಸ್ತೇನೆ ನಾನು ನಿಮ್ಗೆ. ಇಲ್ಲಿ ನೋಡ್ರಿ ಎಕ್ಸ್ಪೀರಿಯನ್ಸ್ ಅನ್ನ ಕೊಟ್ಟಿದ್ವಿ. ಇಲ್ಲಿ ನಾವು ಕೊಡ್ಬೇಕಾದ್ರೆ ಜಸ್ಟ್ ಸಿಂಪಲ್ ಲೈನ್ ಒಳಗಡೆ ಕೊಟ್ಟಿದ್ವಿ. ಅದನ್ನ ಇದು ಇಲ್ಲಿ ಏನ್ ಮಾಡೈತಿ, ಅದಕ್ಕೆ ಕೀ ರೆಸ್ಪಾನ್ಸಿಬಿಲಿಟೀಸ್ ಅನ್ನ ಕೂಡ ಇಲ್ಲಿ
ಬರೆದು ಕೊಟ್ಟೈತಿ. ಅದಾದ್ಮೇಲೆ ಇಲ್ಲಿ ಪ್ರಾಜೆಕ್ಟ್ಸ್ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡೈತಿ, ಪ್ರಾಜೆಕ್ಟ್ ಎನ್ಹಾನ್ಸ್ಮೆಂಟ್ಸ್. ಅದಾದ್ಮೇಲೆ ರೆಕಮೆಂಡೆಡ್ ಸ್ಕಿಲ್ಸ್, ನೀವು ಲಿಂಕ್ಡ್ಇನ್ ಒಳಗಡೆ ಸ್ಕಿಲ್ಸ್ ಅನ್ನ ಆಡ್ ಮಾಡಬಹುದಾ, ಅಲ್ಲಿ ನೀವು ಈ ಎಲ್ಲಾ ಸ್ಕಿಲ್ಸ್ ಅನ್ನ ಆಡ್ ಮಾಡ್ರಿ ಅಂತೇಳಿ ರೆಕಮೆಂಡ್ ಮಾಡಾಕತ್ತೈತಿ ಟಾಪ್ 20 ಸ್ಕಿಲ್ಸ್ ಅನ್ನ. ನೆಕ್ಸ್ಟ್ ಬಂದ್ಬಿಟ್ಟು ರಿಕ್ರೂಟರ್ ಕೀವರ್ಡ್ಸ್, ಈ ಕೀವರ್ಡ್ಸ್ ಅನ್ನ ನೀವು ಯೂಸ್ ಮಾಡ್ರಿ. ಲೈಕ್ ನೀವು ಪೋಸ್ಟ್ ಮಾಡ್ತಿರ್ಬೇಕಾದ್ರೆ, ನಿಮ್ಮ ಪ್ರಾಜೆಕ್ಟ್ಸ್ ಅನ್ನ ಅಪ್ಡೇಟ್ ಮಾಡ್ತಿರ್ಬೇಕಾದ್ರೆ ಈ ಕೀವರ್ಡ್ಸ್ ಅನ್ನ ಆಡ್ ಮಾಡ್ರಿ. ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಕೀವರ್ಡ್ಸ್ ಫಾರ್ ಬಿಕಾಮ್ ಗ್ರಾಜುಯೇಟ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಪ್ರೊಫೈಲ್ ಗ್ಯಾಪ್ಸ್, ಅದ್ರ ಬಗ್ಗೆ ಕೂಡ ಇಲ್ಲಿ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಅನ್ನ ಕೊಟ್ಟೈತಿ. ಅಂದ್ರೆ ನೀವು ಏನನ್ನ ಇಂಪ್ರೂವ್ ಮಾಡ್ಕೋಬಹುದು ಅಂತೇಳಿ. ಕ್ವಾಂಟಿಫೈಯಬಲ್ ಅಚೀವ್ಮೆಂಟ್ಸ್ ಮಿಸ್ಸಿಂಗ್, ಅದನ್ನ ಆ್ಯಡ್ ಮಾಡ್ಬೋದಾ. ನೋ ಲಿಂಕ್ಡ್ಇನ್ ಬ್ಯಾನರನ್ನು ಆ್ಯಡ್ ಮಾಡ್ಬೋದಾ. ಲಿಮಿಟೆಡ್ ಸರ್ಟಿಫಿಕೇಶನ್ಸ್ ಆ್ಯಡ್ ಮಾಡ್ಬೋದಾ. ಅದಾದ್ಮೇಲೆ ರೆಕಮೆಂಡೇಶನ್ಸ್, ನೀವು ರೆಕಮೆಂಡೇಶನ್ಸ್ ಅನ್ನು ಕೇಳ್ಬೋದು. ನಿಮ್ಮ ಪಿಯರ್ಸ್, ನಿಮ್ಮ ಫ್ರೆಂಡ್ಸ್, ಮತ್ತೆ ನೀವು ಯಾರ ಹತ್ರನಾದ್ರೂ ಕೆಲಸ ಮಾಡಿದ್ರಿ ಅಂತಂದ್ರೆ ಅವ್ರ ಹತ್ರ ರೆಕಮೆಂಡೇಶನ್ಸ್ ಅನ್ನ ಕೇಳ್ಬೋದು. ಆಮೇಲೆ ಫೀಚರ್ ಸೆಕ್ಷನ್ ಅನ್ನ ಕೂಡ ನೀವು ಚೇಂಜ್ ಮಾಡ್ಬೋದು. ಅದಾದ್ಮೇಲೆ ಇದಷ್ಟೇ ಅಲ್ಲ, ಆಪ್ಟಿಮೈಸ್ ಯುವರ್ ಲಿಂಕ್ಡ್ಇನ್ URL, ನಿಮ್ಮ URL ಅನ್ನ ಆಪ್ಟಿಮೈಸ್ ಮಾಡ್ರಿ ಅಂತೇಳಿ ಅದಕ್ಕೂ ಕೂಡ ಸಜೆಷನ್ಸ್ ಅನ್ನ ಕೊಡ್ಲಿಕ್ಕತ್ತೈತಿ. ಓಪನ್ ಟು ವರ್ಕ್ ಅನ್ನ ಟರ್ನ್ ಆನ್ ಮಾಡ್ರಿ ಅಂತ ಹೇಳಾಕತ್ತೈತಿ. ವೀಕ್ಲಿ ಪೋಸ್ಟ್ ಮಾಡ್ರಿ. ಬಿಲ್ಡ್ ರಿಲೆವೆಂಟ್ ಕನೆಕ್ಷನ್ಸ್, ವೀಕ್ಲಿ 10 ರಿಂದ 15 ಜನರ ಜೊತೆ ಕನೆಕ್ಷನ್ ಅನ್ನ ಮಾಡ್ರಿ, ಹೊಸ ಕನೆಕ್ಷನ್ ಅನ್ನ ಕಳಿಸ್ರಿ. ಸ್ಕಿಲ್ಸ್ ಎಂಡೋರ್ಸ್ಮೆಂಟ್ಸ್ ಅನ್ನ ಮಾಡ್ರಿ, ಕನ್ಸಿಸ್ಟೆಂಟ್ ಆಗಿ ಎಂಗೇಜ್ ಮಾಡ್ರಿ. ಸೊ ಇಲ್ಲಿ ಕಂಪ್ಲೀಟ್ ಪ್ರೊಫೈಲ್ ಸೆಕ್ಷನ್ ಅನ್ನ ಕೂಡ ನಿಮ್ಗೆ ಕೊಟ್ಟೈತಿ. ಸೊ ಇಷ್ಟು ಬ್ಯೂಟಿಫುಲ್ ಆಗಿ ವಿತ್ ಇನ್ ಫ್ಯೂ ಸೆಕೆಂಡ್ಸ್ ಒಳಗಡೆ ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ ಅನ್ನ ಆಪ್ಟಿಮೈಸ್ ಮಾಡಿಬಿಟ್ಟೈತಿ. ಸೊ ದಿಸ್ ಈಸ್ ಹೌ ಯು ಯೂಸ್ AI ಇನ್ ಯುವರ್ ಡೇ ಟು ಡೇ ಲೈಫ್. ಸೊ ನಾ ಇಲ್ಲಿ ಜಮುನಾ ಒಳಗಡೆ ಬಂದ್ಬಿಟ್ಟ, ಇಲ್ಲಿ ಕೂಡ ನನ್ನ ಡೀಟೇಲ್ಸ್ ಅನ್ನ ಆಡ್ ಮಾಡಿದ್ದೇನೆ ವಿತ್ ರೆಸ್ಪೆಕ್ಟ್ ಟು ಎಂಜಿನಿಯರಿಂಗ್ ಸ್ಟೂಡೆಂಟ್ ಎಕ್ಸಾಂಪಲ್. ಓಕೆ, ಸೊ ಇದು ಎಂಜಿನಿಯರಿಂಗ್ ಡೆಮೋ ಐತಿ. ಸೊ ಇವಾಗ ಎಂಟರ್ ಕೊಡ್ತಾನೆ. ಲೆಟ್ಸ್ ಸಿ ಹೌ ದಿಸ್ ರೆಸ್ಪಾನ್ಸ್. ಸೊ ಇಲ್ಲಿ ಜಮುನಾ ಕೂಡ ನಮ್ಗೆ ಇವಾಗ ರೆಸ್ಪಾನ್ಸ್ ಅನ್ನ ಕೊಟ್ಟೈತಿ. 2 ಹೆಡ್ಲೈನ್ಸ್ ಅನ್ನ ಕೊಟ್ಟೈತಿ. ಒಂದು ಫಾರ್ ಕೋರ್ ಟೆಕ್ ಫೋಕಸ್, ಇನ್ನೊಂದು ಆಕ್ಷನ್ ಓರಿಯೆಂಟೆಡ್. ಅದಾದ್ಮೇಲೆ ಒಂದು ಅಬೌಟ್ ಸೆಕ್ಷನ್ ಅನ್ನ ಬರ್ದೈತಿ. ಆಮೇಲೆ ಟೆಕ್ನಿಕಲ್ ಸ್ಕಿಲ್ಸ್ ಟೂಲ್ ಕಿಟ್ ಓಕೆ. ಸೊ ಇದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೈತಿ. ಇಲ್ಲಿ ನಿಮ್ಮ ಇಮೇಲ್ ಅನ್ನ ಮೆನ್ಷನ್ ಮಾಡ್ರಿ. ಸಮ್ ಟೈಮ್ ChatGPT ಅಥವಾ ಯಾವುದು AI ಅಥವಾ ಜಮುನಾ ಯಾವುದು AI ಇರ್ತದಲ್ಲ, ಅದು ನಿಮ್ಗೆ ರೆಸ್ಪಾನ್ಸ್ ಅನ್ನ ಮಾಡಿದಾಗ ನಿಮಗೆ ಒಂದಿಷ್ಟು ಇನ್ಫಾರ್ಮೇಶನ್ ಅನ್ನ ಆಡ್ ಮಾಡ್ಲಿಕ್ಕೆ ಬ್ರಾಕೆಟ್ ಒಳಗಡೆ, ಸ್ಕ್ವೇರ್ ಬ್ರಾಕೆಟ್ ಒಳಗಡೆ ಬಿಟ್ಟಿರ್ತೈತಿ. ಅಲ್ಲಿ ನೀವು ನಿಮ್ಮ ಇನ್ಫಾರ್ಮೇಶನ್ ಅನ್ನ ಆಡ್ ಮಾಡ್ಬೇಕು. ಬಹಳಷ್ಟು ಜನ ಇಲ್ಲಿ ಮಿಸ್ಟೇಕ್ ಭಾಳ ಮಾಡ್ತಾರೆ. ನಮ್ಗೆ ಇಲ್ಲಿ ಕೋಲ್ಡ್ ಇಮೇಲ್ಸ್ ಭಾಳ ಬರ್ತಾವ ನಮ್ಮ ಏನೋ ಚಾನಲ್ಗೋಸ್ಕರ ಕೆಲಸ ಮಾಡ್ಲಿಕ್ಕೆ ಜನರಿಂದ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ChatGPT ಅಥವಾ ಯಾವ್ದಾದ್ರು AI ಟೂಲ್ ಅನ್ನ ಯೂಸ್ ಮಾಡ್ಕೊಂಡೆ ಇಮೇಲ್ ಅನ್ನ ಬರ್ದಿರ್ತಾರ. ಅಲ್ಲಿ ನಮ್ಮ ಹೆಸರನ್ನು ಕೂಡ ಬರ್ದಿರೋದಿಲ್ಲ, ಹಂಗೆ ಇಮೇಲ್ ಮಾಡ್ಬಿಡ್ತಾರ ಕಾಪಿ ಪೇಸ್ಟ್ ಮಾಡಿ. ಆ ತರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ChatGPT ಅಥವಾ ಯಾವ್ದು AI ಟೂಲ್ ನಿಮ್ಗೆ ರೆಸ್ಪಾನ್ಸ್ ಅನ್ನ ಮಾಡಿರ್ತೈತಲ್ಲ, ಅದನ್ನ ಕಂಪ್ಲೀಟ್ ಆಗಿ ಓದ್ರಿ. ಅದು ನಿಮ್ಮ ಪ್ರೊಫೈಲ್ ತರ ಬಂದಿತ್ತು ಇಲ್ಲ ಅಂತೇಳಿ ನೋಡ್ಕೊಂಡ ಏನಾದರೂ ಚೇಂಜಸ್ ಮಾಡೋದಿತ್ತಂದ್ರೆ ಮಾಡಿ, ಆಮೇಲೆ ನೀವು ಅದನ್ನ ಫೈನಲೈಸ್ ಮಾಡಿಕೊಡ್ರಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಲೈಕ್ ಇಲ್ಲಿ ಯುವರ್ ಇಮೇಲ್ ಅಡ್ರೆಸ್ ಅಂತ ಐತಲ್ಲ, ಇಲ್ಲಿ ನೀವು ನಿಮ್ಮ ಇಮೇಲ್ ಅಡ್ರೆಸ್ ಅನ್ನ ಮೆನ್ಷನ್ ಮಾಡ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸ್ಪೀರಿಯನ್ಸ್ ಇಂಪ್ರೂವ್ಮೆಂಟ್ಸ್. ಇಲ್ಲಿ ರೆಕಮೆಂಡೆಡ್ ಎನ್ಹಾನ್ಸ್ಮೆಂಟ್ಸ್ ಅನ್ನ ಕೊಟ್ಟೈತಿ. ರಿಟರ್ನ್ ಎಕ್ಸ್ಪೀರಿಯನ್ಸ್ ಟೆಂಪ್ಲೇಟ್ ಅನ್ನ ಕೊಟ್ಟೈತಿ. ಪ್ರಾಜೆಕ್ಟ್ಸ್ ಎನ್ಹಾನ್ಸ್ಮೆಂಟ್ಸ್ ಅನ್ನ ಕೊಟ್ಟೈತಿ. ಇದು ಕೂಡ ಚೆನ್ನಾಗಿ ಬರ್ದೈತಿ ಅಂತ ನನಗೆ ಅನಿಸುತ್ತೆ. ಮತ್ತೆ ಇಲ್ಲಿ ಕೂಡ ರೆಕಮೆಂಡೆಡ್ ಸ್ಕಿಲ್ಸ್ ಕೊಟ್ಟೈತಿ. ಬಿಕಾಸ್ ದೀಸ್ ಆರ್ ಹಾರ್ಡ್ ಕೋಡೆಡ್ ಇನ್ ದ ಪ್ರಾಂಪ್ಟ್. ಸೊ ಪ್ರಾಂಪ್ಟ್ ನಾ ಇಷ್ಟು ಚೆನ್ನಾಗಿ ಬರ್ದಿದ್ದೇನಲ್ಲ, ಈ ಒಂದು ಸಿಂಗಲ್ ಪ್ರಾಂಪ್ಟ್ಗೆ ನೀವು ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ರಿ ಅಂತಂದ್ರೆ, ಆಸ್ ಐ ಎಕ್ಸ್ಪ್ಲೇನ್ಡ್ ಅರ್ಲಿಯರ್, ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ ಕಂಪ್ಲೀಟ್ ಆಗಿ ಹಾಫ್ ಆನ್ ಅವರ್ ಒಳಗಡೆ ಇಟ್ ವಿಲ್ ಬಿ ದಿ ಬೆಸ್ಟ್ ಕೀವರ್ಡ್ ರಿಚ್ ಲಿಂಕ್ಡ್ಇನ್ ಪ್ರೊಫೈಲ್. ನೆಕ್ಸ್ಟ್ ಇಲ್ಲಿ ರಿಕ್ರೂಟರ್ ಕೀವರ್ಡ್ಸ್ ಅನ್ನ ಕೊಟ್ಟೈತಿ. ಪ್ರೊಫೈಲ್ ಗ್ಯಾಪ್ಸ್, ವಿಸಿಬಿಲಿಟಿ, ಗ್ರೋತ್ ಟಿಪ್ಸ್ ಎಲ್ಲಾನು ಇದು ಕೂಡ ChatGPT ತರಾನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೈತಿ. ಇವಾಗ ನಿಮ್ಗೆ ಒಂದು ಕ್ವಶನ್ ಬರ್ಬೋದು. ಓಕೆ, ನೀವಿಲ್ಲಿ ಪ್ರಾಂಪ್ಟ್ ಅನ್ನ ತೋರಿಸಿದ್ರಿ, ನಾ ಇದನ್ನ ಯೂಸ್ ಮಾಡಿದೇನ, ಬಟ್ ಇದು ನಿಜವಾಗ್ಲೂ ವರ್ಕ್ ಆಗ್ತೈತೆನಾ, ಇದು AI ಬರ್ದಿದ್ದೈತಲ್ಲ, ಇದು ನಿಜವಾಗ್ಲೂ ರಿಯಲ್ ವರ್ಲ್ಡ್ ಒಳಗಡೆ ವರ್ಕ್ ಆಗ್ತೈತೆನಾ ಅಂತೇಳಿ. ಐ ಆಮ್ ಟೆಲ್ಲಿಂಗ್ ಯು ಇಟ್ ವಿಲ್ ವರ್ಕ್. ಎದಕ್ಕಂತ ಹೇಳ್ತೇನೆ ಕೇಳ್ರಿ. ನೀವಿಲ್ಲಿ ಗೆಸ್ ವರ್ಕ್ ಮಾಡಿಲ್ಲ. ನೀವೇನ್ ಮಾಡಿದಿರಿ, ChatGPT ಅಥವಾ ಜಮುನಾಯಿಗ ನೀವು ಪ್ರಾಂಪ್ಟ್ ಜೊತೆ ನಿಮ್ಮ ರಿಯಲ್ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದಿರಿ, ನಿಮ್ಮ ಪ್ರಾಜೆಕ್ಟ್ಸ್ ಅನ್ನ ಕೊಟ್ಟಿದಿರಿ, ನಿಮ್ಮ ಬಗ್ಗೆ ಹೇಳಿದಿರಿ, ನಿಮ್ಮ ಎಜುಕೇಶನ್ ಬಗ್ಗೆ ಹೇಳಿದಿರಿ, ನಿಮ್ಮ ಸ್ಕಿಲ್ಸ್ ಬಗ್ಗೆ ಹೇಳಿದಿರಿ, ನೀವು ಏನನ್ನ ಸ್ಟಡಿ ಮಾಡಿದ್ರಿ ಎಲ್ಲಾನು ಅದಕ್ಕೆ ಇನ್ಪುಟ್ಸ್ ಅನ್ನ ಕೊಟ್ಟು ಅದನ್ನ ಆಪ್ಟಿಮೈಸ್ ಮಾಡ್ಲಿಕ್ಕೆ ಹೇಳಿದಿರಿ. ಸೊ ದಟ್ ಈಸ್ ವೈ ವೆನ್ ChatGPT ಅಥವಾ ಜಮುನಾಯಿ ರೆಸ್ಪಾಂಡ್ ಮಾಡಬೇಕಾದ್ರೆ ನಿಮ್ಮ ಪ್ರೊಫೈಲ್ ಅನ್ನ ನಿಮ್ಗೆ ರಿಫೈನ್ಡ್ ಮಾಡಿ ಕೊಟ್ಟೈತಿ. ಇಟ್ ಈಸ್ ನಾಟ್ ಗೆಸ್ಸಿಂಗ್ ಎನಿಥಿಂಗ್, ಇಟ್ ಈಸ್ ಜಸ್ಟ್ ಗಿವಿಂಗ್ ಯು ದ ಬೆಸ್ಟ್ ವರ್ಷನ್ ಆಫ್ ಯು. ಐ ನೋ ದಿಸ್ ಇಸ್ ಅ AI ಟ್ಯುಟೋರಿಯಲ್, ಬಟ್ ಆದ್ರೂ ಕೂಡ ನಾನು ನಿಮ್ಗೆ ನನ್ನ 10-15 ವರ್ಷದ ಕಾರ್ಪೊರೇಟ್ ಎಕ್ಸ್ಪೀರಿಯನ್ಸ್ ಇಂದ ಒಂದು 3 ಪಾಯಿಂಟ್ಸ್ ಅನ್ನ ಲಿಂಕ್ಡ್ಇನ್ ರಿಲೇಟೆಡ್ ಆಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ, ನೀವೇನಾದ್ರೂ ಫ್ರೆಶರ್ ಆಗಿ ಆಕ್ಟಿವ್ಲಿ ಜಾಬ್ ಸರ್ಚ್ ಮಾಡಕತ್ತಿದ್ರಿ ಅಂತಂದ್ರೆ ಓಪನ್ ಟು ವರ್ಕ್ ಅನ್ನ ಆನ್ ಮಾಡ್ರಿ. ದಿಸ್ ಇಸ್ ಮಸ್ಟ್. ಎರಡನೇದಾಗಿ, ವೀಕ್ಲಿ 2 ಸಾರಿ ಆದ್ರೂ
ಪೋಸ್ಟ್ ಮಾಡ್ರಿ. ನಿಮ್ಮ ಪ್ರಾಜೆಕ್ಟ್ಸ್ ಬಗ್ಗೆ ಪೋಸ್ಟ್ ಮಾಡ್ರಿ. ನೀವು ಯಾವುದೋ ಒಂದು ಆರ್ಟಿಕಲನ್ನು ಓದಿದ್ರಿ ಅಂದ್ರೆ ಅದ್ರ ಬಗ್ಗೆ ಪೋಸ್ಟ್ ಮಾಡ್ರಿ. ಯಾವುದಾದ್ರೂ ಒಂದು ಕೋರ್ಸನ್ನು ಮಾಡಿದ್ರಿ ಅಂತಂದ್ರೆ ಅದ್ರ ಬಗ್ಗೆ ಪೋಸ್ಟ್ ಮಾಡ್ರಿ. ಇಂಟ್ರ್ಯಾಕ್ಟ್ ಮಾಡ್ರಿ. ಬೇರೆಯವ್ರ ಪೋಸ್ಟ್ಗೆ ಕಮೆಂಟ್ ಮಾಡ್ರಿ. ಅವ್ರ ಪೋಸ್ಟನ್ನು ರೀಪೋಸ್ಟ್ ಮಾಡ್ರಿ. ಈ ಥರ ಮಾಡಿ ಆಕ್ಟಿವ್ ಆಗಿರ್ರಿ. ಇದು ಭಾಳ ಇಂಪಾರ್ಟೆಂಟ್ ಐತಿ. ಥರ್ಡ್, ವೆರಿ ಇಂಪಾರ್ಟೆಂಟ್, ವೀಕ್ಲಿ ನಿಮ್ಮ ಇಂಡಸ್ಟ್ರಿ ಒಳಗಡೆ 10 ರಿಂದ 15 ಜನಕ್ಕೆ ಇನ್ವಿಟೇಷನ್ಸ್ ಅನ್ನ ಕಳಿಸ್ರಿ. ಸೊ ಈ ತರ ನೀವು AI ಅನ್ನ ನಿಮ್ಮ ರಿಯಲ್ ಲೈಫ್ ಒಳಗಡೆ ಯೂಸ್ ಮಾಡಬಹುದಾ. ಇದು ಒಂದು ರಿಯಲ್ ಲೈಫ್ ಯೂಸ್ ಕೇಸ್ ಆಗಿತ್ತ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ರಿ. ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರಿ ಅಂತಂದ್ರೆ ರಾಜ್ವೀರ್ AI ಸ್ಟುಡಿಯೋನ ಇವತ್ತು ಸಬ್ಸ್ಕ್ರೈಬ್ ಮಾಡ್ರಿ. ಈ ಚಾನಲ್ ಒಳಗಡೆ ನಾವು ನಿಮ್ಗೆ ಸಿಂಪಲ್ ಕನ್ನಡದೊಳಗಡೆ AI ರಿಲೇಟೆಡ್ ಕಂಟೆಂಟ್ ಅನ್ನ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತೀವಿ. ಪ್ರಾಡಕ್ಟಿವಿಟಿ, ಸ್ಟೂಡೆಂಟ್ಸ್ಗೋಸ್ಕರ, ಬಿಸ್ನೆಸ್ ಮ್ಯಾನ್ಗೋಸ್ಕರ, ಕಂಟೆಂಟ್ ಕ್ರಿಯೇಟರ್ಸ್ಗೋಸ್ಕರ, ಎಲ್ಲರಿಗೋಸ್ಕರ ನಾವು AI ಕಂಟೆಂಟ್ ಅನ್ನ ಈ ಚಾನಲ್ ಒಳಗಡೆ ಸಿಂಪಲ್ ಕನ್ನಡದೊಳಗಡೆ ಅಪ್ಲೋಡ್ ಮಾಡ್ತಾ ಇರ್ತೀವಿ ರೆಗ್ಯುಲರ್ ಬೇಸಿಸ್. ಅಂಡ್ ಅನದರ್ ಇಂಪಾರ್ಟೆಂಟ್ ಥಿಂಗ್, ಅರೌಂಡ್ ದ ವರ್ಲ್ಡ್ AI ಒಳಗಡೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದಾವ ಅಂತೇಳಿ ಅಪ್ ಟು ಡೇಟ್ ಇರಬೇಕು ಅಂತಂದ್ರೆ ಇವತ್ತು ನಮ್ಮ ಕನ್ನಡ AI ವಾಟ್ಸ್ಆಪ್ ಕಮ್ಯುನಿಟಿಯನ್ನ ಜಾಯ್ನ್ ಆಗ್ರಿ. ಇದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತಾನೆ. ಮತ್ತೆ ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ. ಅದನ್ನ ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯ್ನ್ ಆಗ್ಬೋದಾ. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ AI ಟೂಲ್, ಮತ್ತೊಂದು ಹೊಸ AI ಟಾಪಿಕ್, ಮತ್ತೊಂದು ಹೊಸ AI ನ್ಯೂಸ್ ಇಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.